ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ. ಇವತ್ತು ಸಂಡೇ ಅನ್ನೋದನ್ನ ಮರೆತು ನಾನು ಚಾಮುಂಡಿ ಬೆಟ್ಟದ ಕಡೆಗೆ ಹೋದೆ. ಅಲ್ಲಿ ಹೋಗಾದ್ಮೇಲೆ ರಿಯಲೈಸ್ ಆಯಿತು, ಇವತ್ತು ಬೇಜಾನ್ ಜನ ಇದ್ದಾರೆ, ಇವತ್ತು ಸಂಡೇ ಅಂತ. ಅದು ಅಲ್ಲದೆ ಬೇರೆ ಏನೋ ಇವೆಂಟ್‌ನ ಆರ್ಗನೈಸ್ ಮಾಡಿದ್ರು, ತುಂಬ ಜನ ಕೂಡ ಇದ್ರು. ಆ್ಯಂಡ್ ಇವತ್ತೇ ನಾನು ಮೆಟ್ಲತ್ತೋ ಪ್ರೋಗ್ರಾಮ್‌ನ ಇಟ್ಕೊಂಡಿದ್ದೆ ಇವತ್ತೇ. ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ. 200, ಸನ್‌ರೈಸ್, 300, 400, 500, 600 600 ಮುಗಿಸಿ ಮೇಲ್ಗಡೆ ಬಂದೆ. ಆದರೆ ಏನೇ ಹೇಳಿ, ನಂದಿಗೆ ಹತ್ತಕ್ಕೆ ಇನ್ನೇನು 50 ಆರ್ 60 ಸ್ಟೆಪ್ಸ್ ಇದೆ, ಅದನ್ನ ಮಾತ್ರ ಹತ್ತಕ್ಕೆ ಆಗಲ್ಲ. ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ್ಲಿಂದ ನಿಮ್ಮ ಸಪೋರ್ಟ್ ನಂಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ ನೀವು ಕೂಡ ಲೈಫಲ್ಲಿ ಏನಾದ್ರು ಒಂದು ಅಳವಡಿಸ್ಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ. ನನ್ನ ವಿಡಿಯೋ ನೋಡಿ ಕೆಲವೊಬ್ಬರಾದ್ರೂ ಮೋಟಿವೇಟ್ ಆಗಲೇಬೇಕಲ್ವಾ? ಮೋಟಿವೇಟ್ ಆಗಲಿಲ್ಲ ಅಂದರೆ ನಾನು ಮಾಡೋ ವಿಡಿಯೋಗೆ ಏನು ಅರ್ಥ ಇದೆ? ಅದಾದಮೇಲೆ 800, ಅದಾದಮೇಲೆ 900 ಸ್ಲೋ ಆ್ಯಂಡ್ ಸ್ಟಡಿ ಯಾವಾಗಲೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಸೊ ನಾನು ಮೆಟ್ಲತ್ತಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ ಸ್ಪೀಡಲ್ಲಿದೆ ಅದೇ ಸ್ಪೀಡಲ್ಲಿ 1000 ಸ್ಟೆಪ್ನ ಮುಗಿಸ್ದೆ. ಅದೆಲ್ಲ ಮುಗಿಸಿ ಲಾಸ್ಟಲ್ಲಿರೋ ಆ ಒಂದು 10 ಸ್ಟೆಪ್ಸ್ ಇದೆಯಲ್ಲ, ಅದನ್ನು ಮಾತ್ರ ಹತ್ತಕ್ಕೆ ಸಖತ್ ಕಷ್ಟ ಆಯಿತು. ಬಿಕಾಸ್ ನನ್ನ ಕಾಲು ಆಲ್ರೆಡಿ ನಡುಗ್ತಿತ್ತು. ಅದೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ಬಂದೆ. ಬಟ್ ಲಿಟ್ರಲಿ ಎಷ್ಟು ಜನ ಇದ್ರು ಅಂತಂದರೆ, ಒಂದು ಚೂರು ಒಂದು ಹೆಜ್ಜೆನೂ ಆ ಕಡೆ ಈ ಕಡೆ ಇಡ್ತಿರ್ಲಿಲ್ಲ. 1 ಆ್ಯಂಡ್ ಹಾಫ್ ಆನ್ ಅವರ್ ಆದಮೇಲೆ ನಾನಿದ್ದಿದ್ದ ಲೈನ್ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಎಷ್ಟು ಉದ್ದ ಲೈನ್ ಇತ್ತು ಅಂದರೆ ನಾನು ಫಿಕ್ಸ್ ಆದೆ, ಇವತ್ತು ನಾನು ಕೆಲ್ಸಕ್ಕೆ ಹೋಗೋದು ಲೇಟ್ ಆಗುತ್ತೆ ಅಂತ. ಯಾವಾಗಲೂ ಪಾಸಿಟಿವ್ ಮೈಂಡ್‌ಸೆಟ್ ಇಟ್ಕೊಳ್ಳಿ. ಯಾಕೆ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ಅಲ್ಲಿರೋ ಒಂದು ಪಾಸಿಟಿವ್ ವೈಬ್ಸ್‌ನ ಹೇಗೆ ತಗೋತೀವೋ, ನೀವು ಮೆಂಟಲಿ ಅಷ್ಟೇ ಪಾಸಿಟಿವ್ ಆಗಿದ್ದರೆ, ನೀವು ಅನ್ಕೊಳ್ಳೋದು ಎಲ್ಲಾನು ನೆರವೇರುತ್ತೆ. ಇದು ನಾನು ಯಾವಾಗಲೂ ನಂಬ್ತೀನಿ. ಇದು ಯಾವಾಗಲೂ ನನಗೆ ವರ್ಕೌಟ್ ಆಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು, ದೇವ್ರಿಗೆ ಕಾಯಿ ಹೊಡೆದು, ಕೈಗೆ ದಾರ ಕಟ್ಟಿಸ್ಕೊಂಡು, ಅಲ್ಲಿಂದ ಸೀದಾ ಪ್ರಸಾದ ತಿಂದ್ಕೊಂಡು, ಪ್ರಸಾದ ಮಾತ್ರ ಅದ್ಭುತವಾಗಿತ್ತು. ಅಲ್ಲಿಂದ ಕೆಳಗಿಳಿದು ಜ್ಯೂಸ್ ಕುಡಿದು, ಅಲ್ಲಿಂದ ಸೀದಾ ನಾನು ನನ್ನ 1000 ಸ್ಟೆಪ್‌ನ ಕಂಪ್ಲೀಟ್ ಮಾಡಿ ನನ್ನ ಮನೆಗೆ ಹೊರಟೆ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್.